ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿದ್ದೀರಾ ಎಲ್ಲ ಸಖತ್ತಾಗಿನ ಗೈಸ್. ನಾನಂತೂ ತುಂಬ ಸಖತ್ತಾಗಿನ ಗೈಸ್. ಏನಪ್ಪ ಇವತ್ತು ಮಳೆಮಲ್ಲೇಶ್ವರ ಹೆಂಗೈತಂತ ನೋಡಕ್ಕೆ ಬಂದೀವ್ರಿ. ನೋಡೋಣ ಬರ್ರಿ ಹೆಂಗೈತಂತ ತೋರಿಸ್ಕೊಡ್ತೀನಿ ಬರ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೋಡಪ್ಪ ಇದು ದಾಸೋಹ ಅನ್ಸತ್ರಿ. ಇದು ಇಲ್ಲಿ ಊಟದ್ದೆಲ್ಲ ಸ್ಟಾರ್ಟ್ ಆಗತ್ತೆ ರೀ. ಅಲ್ಲಿದೆ ನೋಡ್ರಿ, ಅಲ್ಲಿ ತೋರಿಸು. ಅಲ್ಲಿ ಅದು ಕಲ್ಯಾಣ ಮಂಟಪ ರೀ. ಅದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆಲ್ಮೋಸ್ಟ್ ಕಲ್ಯಾಣ ಮಂಟಪ ರೀ. ಅದು ಅಲ್ಲಿ ಎಲ್ಲ ಮದುವೆಗಳಾದರೂ ಕೂಡ ಅಲ್ಲೇ ಆಗ್ತಾವೆ. ಇದು ದಾಸೋಹ ಅಂದರೆ ಊಟದ್ದು ಮದುವೆಯಲ್ಲಿ ಸ್ಟಾರ್ಟ್ ಆದಾಗ ದಾಸೋಹ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ರೀ. ದಿಸ್ ಈಸ್ ದ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಇತ್ತ ಕಡೆ ಎಲ್ಲಿ ಈ ಕಡೆ ದಾಸೋಹ ಪಕ್ಕ ಈ ಎಂಟ್ರೆನ್ಸ್ ಈ ರೋಡ್ ಕಾಣುತ್ತಲ್ಲ ರೀ. ಈ ರೋಡ್ಗೆ ಹೋಗಿದ್ರೆ ಅಲ್ಲಿ ಈ ಗುಡ್ಡದ ಆಚೆ ಪಾಲ್ಕಿ ಗುಂಡು ಅಂತ ಅಶೋಕನ ರಾಜಶಾಸನ ಐತ್ರಿ. ಅದು ಎಷ್ಟು ಫೇಮಸ್ ಐತೆ ಅಂತ ಆಲ್ಮೋಸ್ಟ್ ಇಲ್ಲಿ ಜನ ಆಲ್ಮೋಸ್ಟ್ ಅದನ್ನು ನೋಡೋಕೆ ಹೋಗಲ್ಲ ರೀ. ಆಲ್ಮೋಸ್ಟು ಈ ಬಿಸಿಲಾಗ ನಾವು ಕೂಡ ಅಲ್ಲಿ ಹೋಗ್ತಾ ಇಲ್ಲರಿ, ಬಿಸಿಲು ಐತೆ ಅಂತ. ಹಾಗಾಗಿ ನಾವು ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಅಶೋಕನ ಶಾಸನ ಅಂತ ಅಂದರೆ ಅಶೋಕ ಇಲ್ಲಿ ಬಂದ ಕಿಸಿಂದ ಆ ಪಾಲ್ಕಿ ಗುಂಡ ಆ ಶಾಸನದಲ್ಲಿ ತನ್ನ ಬರವಣಿಗೆಯನ್ನು ಬರೆದಿದ್ದನಂತ ಇಲ್ಲಿ ಹೇಳಲಾಗ್ತದೆ ರೀ. ನೋಡಿರಿ, ಇದು 1 ವರ್ಷ ಆಯ್ತು ಅನ್ಸುತ್ತೆ ಇದು ಸ್ಟಾರ್ಟ್ ಆಗಿ, ಇದು ಮಾಡಿ. ಇದು ಮೊದಲು ಹೋದ ವರ್ಷ ಇರಲಿಲ್ಲ ರೀ. ಇದು ಆಲ್ಮೋಸ್ಟ್ ಇದು ಇಲ್ಲಿಂದ ಇಲ್ಲೇ ಈಗ ಪ್ರಾರಂಭ ಮಾಡಿದೆ, ಎಲ್ಲ ಕಂಪ್ಲೀಟ್ ಆಗೈತೆ ರೀ. ಆಲ್ಮೋಸ್ಟ್ ಇದು 1 ವರ್ಷದಿಂದ ಸ್ಟಾರ್ಟ್ ಮಾಡ್ಯಾರ ಇದನ್ನು. ದ್ವಾರ ಅಂತೂ ನೋಡೋಕೆ ಲುಕ್ ಕಾಣುತ್ತೆ ರೀ ಅಲ್ಲಿಂದ ಇಲ್ಲಿ ನೋಡೋಕೆ. ಬನ್ನಿರಿ ನೋಡೋಣ ಇನ್ನು ಹೆಂಗೆ ಒಳಗಡೆ ಹೆಂಗೈತೆ ಅಂತ ನೋಡಿ ಬನ್ನಿ. ನಡೀತಾ ಇದೆ ಆಗಲಿಂದ ಆಯಿತು. 1 ತಾಸು ಹಿಂದ್ಗಡೆಯಿಂದ ನಡೀತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಯಾವಾಗಲೂ ಪೂಜೆ ಅಂತ ಹಾಗೆ ಇರುತ್ತೆ, ಯಾವಾಗಲೂ ಪೂಜೆ ಮಾಡ್ತಾನೆ ಇರ್ತಾರೆ ಅಲ್ಲಿ. ನೋಡೋಣ ಬನ್ನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತೇರಿಂದ್ರಿ. ಇದು ಜಾತ್ರೆ 3 ವರ್ಷಕ್ಕೊಂದ್ಸಲ ನಡೀತೈತೆ ರೀ ಜಾತ್ರೆ. ಇದು ತೇರು 3 ವರ್ಷಕ್ಕೊಂದ್ಸಲ ಹೊರಗೆ ತೆಗಿತಾರೆ ರೀ. ಇಲ್ಲಿ ಆಲ್ಮೋಸ್ಟ್ 100ಕ್ಕಿಂತ 200 ಮದುವೆ ಎಲ್ಲ ಸ್ಟಾರ್ಟ್ ಆಗ್ತಾವೆ ಇಲ್ಲಿ. ಬನ್ನಿ ನೋಡೋಣ ಹಾಡ ಹೆಂಗದ ನೋಡಿರಿ. ಈಗ ಇನ್ನೂ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ, ಇನ್ನೂ ಪೂರ್ತಿ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನು ಇದು ಗಿಡ ಐತಲ್ರಿ, ಇದು 200 ವರ್ಷದಿಂದ ಆತು ಅನ್ಸುತ್ತೆ ರೀ. ಒಂದು 300 ವರ್ಷದ್ದು ಇತ್ತು ರೀ, ಇಲ್ಲೇ ಇತ್ತು ಪ್ಲೇಸ್ ಅದು ಗಿಡ. ಅದನ್ನು ಈಗ ಬಿದ್ದಿದೆ, ಅದು 300 ವರ್ಷದ ಹಳೇದ್ರಿ. ಅದು ಇವಾಗ ತೆಗೆದಿದ್ದಾರೆ, ಅದೆಲ್ಲ ಸ್ವಚ್ಛ ಮಾಡಿದ್ದಾರೆ. ಇದು 200 ವರ್ಷದ್ದು ರೀ ಇದೀಗ ಸಂಬಂಧ. ಇನ್ನೂ ಆಲ್ಮೋಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ರೀ, ನಾನು ಮಾಡ್ತೀನಿ. ಓಕೆ ಬನ್ನಿ, ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಸ್ಟೇಜ್ ರೀ. ಅದು ಅಲ್ಲಿ ಸ್ಟೇಜ್ ಅದು ಕಾಣ್ತಾ ಇದೆ ನೋಡಲ್ಲ, ಅದು ಸ್ಟೇಜ್. ಅದು ಅಲ್ಲಿ ಕಾರ್ಯಕ್ರಮ ಇದ್ದಾಗಷ್ಟೇ ಅಲ್ಲಿ ಇರ್ತಾರೆ, ಜನ ಎಲ್ಲ ಬರ್ತಾರೆ. ಬನ್ನಿ ನೋಡೋಣ ಬರ್ರಿ. ನೋಡಿರಿ, ನಮ್ಮ ಬಾಸ್ ಇಲ್ಲದರ ಗಣೇಶ, ಎಲ್ಲ ವಿಘ್ನ ವಿನಾಯಕರಿ ಇವರು. ಅವರು ಆರಾಮ್ ಶಾಂತಿಯಿಂದ ಕುಂತಾರೆ ನೋಡ್ರಿ. ಇವರು ಆರಾಮ್ ರೀ, ಅವ್ರ ದರ್ಶನ ಪಡಿ ಅಂತ ಆಡಿ ಒಂದು. ಓಕೆ ಎಲ್ಲ ಆಯಿತು. ಇಲ್ಲಿ ಜಾಸ್ತಿ ಮಂಗಗಳ ಕಾಟ ಜಾಸ್ತಿ ರೀ ಇಲ್ಲಿ. ಆಲ್ಮೋಸ್ಟು ಮಂಗ ಅಂತೂ ಸುಮ್ಮನೆ ಕುಂದ್ರಕ್ಕಂತೂ ಬಿಡಂಗಿಲ್ಲ ರೀ ಇಲ್ಲಿ. ಕಾಟ ಅಂತೂ ಜಾಸ್ತಿ ರೀ ಮಂಗಗಳದ್ದು ಆಲ್ಮೋಸ್ಟ್. ಬನ್ನಿ ನೋಡಿರಿ ಗೈಸ್, ಇದು ಗುಹೆ ಅಂತೆ. ಇದು ಬಹಳ ಹಳೆಯ ಕಾಲದ್ದು ಗುಹೆ ಇದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೋರ್ ಅದ. ಇಲ್ಲಿ ಲೈಟ್ ಹಾಕಿದ್ದಾರೆ ಆಲ್ಮೋಸ್ಟು. ಕೆಲವು ಸಾಮಾನುಗಳು ಅಂದರೆ ದೇವಸ್ಥಾನದ ವಸ್ತುಗಳು ಕೂಡ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ದೀಪ ಆಗಿರಲಿ, ಆಲ್ಮೋಸ್ಟ್ ಸ್ಕ್ಯಾನರ್ಸ್ ಎಲ್ಲ ಇಲ್ಲೇ ಇದಾವೆ. ಅಮೌಂಟ್ ಎಲ್ಲ ಇಲ್ಲೇ ಕಲೆಕ್ಟ್ ಆಗಿಲ್ಲೇ ಇರುತ್ತೆ ಅನ್ಸುತ್ತೆ. ನೋಡಿ ಸ್ವಾಮೀಜಿ ಅವರು ಇಲ್ಲಿ ಮಳೆಮಲ್ಲೇಶ್ವರ ಸ್ವಾಮೀಜಿಗಳು ರೀ ಅವರು. ಬನ್ನಿ ನೋಡಿ, ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಇದು ನೀರು. ಇಲ್ಲಿ ನೀರು ಅದಲ್ಲ, ಇದು ಈಶ್ವರ ಒಲ್ದಂತಹ ಸ್ಥಳ ರೀ ಇದು. ಇಲ್ಲಿ ಯಾರು ಅರ್ಜುನ ತಪಸ್ಸು ಮಾಡ್ತಾ ಇದ್ದಾಗ ಈಶ್ವರ ಒಲ್ದಿದ್ರಿ. ಇಲ್ಲಿ 24 ಗಂಟೆ ನೀರು ಇರ್ತೈತೆ. ಅಂದರೆ ಚಳಿಗಾಲ ಬೇಸಿಗೆಗಾಲ ಆಗಿರ್ಬೋದು, 24 ಗಂಟೆ ಇಲ್ಲಿ ನೀರು ಯಾವಾಗಲೂ ಇರ್ತದೆ. ಈ ನೀರು ಏನಿದೆ ಒಳಗಡೆ ಯಾವುದು ದೇವಸ್ಥಾನ ಇದೆ ಒಳಗಡೆ. ಓಕೆ ಇಲ್ಲ ಟೀಚರ್ ಆಲ್ಮೋಸ್ಟ್ ಬಾ. ಇಲ್ಲಿ ನೋಡಿದ್ರೆ ಇದು ಕಾಣ್ತಾ ಇದೆ, ಇದು ಪಾರ್ಕ್ ರೀ. ಇದು ಆಲ್ಮೋಸ್ಟ್ ಇವಾಗ ಇದು ಪಾರ್ಕ್ ಅಂತ ಅನ್ನಿಸ್ತಾನೆ ಇಲ್ಲ ರೀ ಈಗಂತೂ. ಎಲ್ಲ ತೆಗೆದುಬಿಟ್ಟಾರೆ ಆಲ್ಮೋಸ್ಟ್. ಇಲ್ಲ ಏನಿಲ್ಲ, ನೀರು ಕಂಟಿನ್ಯೂ ಆಗ್ತಿರ್ತಾರೆ ಅನ್ಸುತ್ತೆ. ಮೊದಲು ಪಾರ್ಕು ಇಲ್ಲಿ ಕೆಳಗಡೆ ಇತ್ತು ರೀ, ಇಲ್ಲಿ ಕಾಣ್ತದಲ್ಲ ಇದು ಪಾರ್ಕ್ ಇತ್ತು ರೀ ಮೊದಲು. ಇವಾಗ ಇದನ್ನ ತೆಗೆದುಬಿಟ್ಟಾರೆ ಈಗ ಆಲ್ಮೋಸ್ಟು. ಇಲ್ಲಿ ಇತ್ತು ಪಾರ್ಕ್, ಚೆನ್ನಾಗಿತ್ತು ರೀ ಮೊದಲು ಪಾರ್ಕ್. ಒಂದು 3ರಿಂದ 4 ವರ್ಷ ಇದ್ದರೆ ಇಲ್ಲಿ ಪಾರ್ಕ್ ಚೆನ್ನಾಗಿತ್ತು ಆಲ್ಮೋಸ್ಟ್. ಅದನ್ನು ತೆಗೆದು ಇಲ್ಲಿ ಮಾಡಿದ್ದಾರೆ, ಚೆನ್ನಾಗೈತೆ ರೀ ಆಲ್ಮೋಸ್ಟ್. ಇಲ್ಲ ಮಲ್ಲೇಶ್ವರ ಹೆಂಗೈತೆ ಅಂತ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ರೀ. ಇದ್ರ ಬಗ್ಗೆ ಒಬ್ಬರು ಅಧ್ಯಯನ ಮಾಡ್ಯಾರ ರೀ, ಬುಕ್ಕ ಪೂರ್ತಿ ಹರಿದು ಕೊಡ್ಬಿಟ್ಟಾರ ರೀ. ಹೆಂಗೆ ಅಂತಂದರೆ
ಅದ್ರ ಬಗ್ಗೆ ಹೇಳ್ಬಿಟ್ರೆ ತಕ್ಷಣ ಹೇಳ್ಬಿಡ್ತಾರೆ ನೋಡಂಬರ್ರಿ ಅವ್ರನ್ನ ಕೇಳಂಬರ್ರಿ ಅಂಕಲ್ ನಿಮ್ಗೆ ಇದ್ರ ಬಗ್ಗೆ ಏನಾರು ಗೊತ್ತಿದೆ ನಿಮ್ಗೆ ಇದ್ರ ಬಗ್ಗೆ ನೋಡಿರಿ ನಮ್ಮ ಫ್ರೆಂಡ್ ಗಾಡಿ ಹೊಡ್ಕೊಂಬರದ ನೋಡ್ರಿ ಗಾಡಿ ಹೊಡೆದ್ರಲ್ಲಿ ಎಕ್ಸ್ಪರ್ಟ್ ರೀ ಇವಂತು ಫುಲ್ಲು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಓಕೆ ಹೊಂಟ್ಬಿಟ್ಟ ಟಾಟಾ ಮಚ್ಚ ಟಾಟಾ ನಾವೀಗ ಮನೆಗೆ ಹೋಗ್ತಾ ಇದೀವಿ ರೀ. ಗುಡ್ಡ ಅಂತೂ ಸಖತ್ತಾಗಿದೆ ಬಸ್ ಅದಂತೂ. ಇವಾಗ ನಮ್ಮ ಫ್ರೆಂಡ್ ಸಾಯಿಲ್ ಅಂತ ರೀ ಭಾಳ ಸೈಲೆಂಟ್, ಕಾಲೇಜಲ್ಲಿ ಭಾಳ ಸೈಲೆಂಟಾಗಿ ಕುಂತಿರ್ತಾನೆ. ಇವನ್ನೇ ಟಾಪರ್ ಇವ್ನ ಲಿಸ್ಟಲ್ಲಿ ಇವನು ಹೆಸರು ಬಂದಿರ್ತೈತೆ ರೀ ಆಲ್ಮೋಸ್ಟ್. ನಾವಂತೂ ನಮ್ದು ಹೆಸರಂತೂ ಬರಂಗಿಲ್ಲ ರೀ ಆಲ್ಮೋಸ್ಟ್, ಯಾವುದಂತೂ ಲಿಸ್ಟಲ್ಲಿ ನಮ್ಗೆ ಬರೋಂಗೇ ಇಲ್ಲ. ಆಲ್ಮೋಸ್ಟ್ ಚೆನ್ನಾಗದ. ಮನೆಗೆ ಹೋಗ್ತಾ ಇದೀವಿ ಗೈಸ್ ಎಲ್ಲರಿಗೆ. ಭಾಳ ಸುಸ್ತಾಗಿದೆ, 1 ಗಂಟೆ ಆಯಿತು, ಟೈಮ್ ಆಯ್ತು, ಮನೆಗೆ ಹೋಗ್ತಾ ಇದೀವಿ ಗೈಸ್ ಎಲ್ಲ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆಲ್ಮೋಸ್ಟ್ ನನ್ನ ಒಂದು ಐಡಿಗೆ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಬೆಳೆಯೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಗೈಸ್ ಹೇಳ್ತಾ ಇದ್ದೀನಿ ಗೈಸ್.